ಬಂಗಾರಪೇಟೆ ಪಾಕಿಸ್ತಾನದಲ್ಲಿ ಇದೆಯಾ? ಬಂಗಾರಪೇಟೆ ಯಾಕೆ ಕೊಟ್ಟಿದ್ರಿ, ಯಾಕೆ ಕೇಳ್ತೀರಿ ನೀವು? ಆಯ್ತು, ಯಾಕೆ ಕೊಡಬಾರ್ದು? ಗೃಹ ಸಚಿವರಿಗೆ ಧಾರವಾಡ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಮಾಡಲು ಉದ್ದೇಶಿಸಲಾಗಿದ್ದ ಭಾರತ ಮೀಸಲು ಪಡೆ ಘಟಕವನ್ನು ಹೊಸದಾಗಿ ಬೆಂಗಳೂರಿಗೆ ದೇವನಹಳ್ಳಿಯಲ್ಲಿ ಮತ್ತು ಕೋಲಾರದ ಬಂಗಾರಪೇಟೆಯಲ್ಲಿ ಮಾಡಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿತಂತೇಳಿ ಕೇಳಿ ಬಂದಿದೆ. ಇದರಿಂದ ಉತ್ತರ ಕರ್ನಾಟಕಕ್ಕೆ ಎರಡು ಈ ಘಟಕಗಳು ಮಂಜೂರಾಗಿದ್ದು, ಹಿಂದೆ ಬೊಮ್ಮಾಯಿಯವರು ಇದ್ದಾಗ ಒಂದು ಉತ್ತರ ಕರ್ನಾಟಕಕ್ಕೆ ಧಾರವಾಡ ಮತ್ತು ಬೆಳಗಾಂ ಬಾರ್ಡರ್ದಲ್ಲಿರುವಂಥ ಬೇಲೂರಲ್ಲಿ, ಇನ್ನೊಂದು ಬೆಂಗಳೂರು ಹತ್ತಿರ ಕೋಲಾರದಲ್ಲಿ ಮಾಡ್ಬೇಕಂತ ಮಾಡಿದ್ದು. ಯಾಕಂದ್ರೆ ನಮ್ಮ ವಿಧಾನಸೌಧ, ನಮ್ಮ ಸುವರ್ಣಸೌಧದಲ್ಲಿ ಅಲ್ಲಿ ನಡೆದಾಗೂ ಕೂಡ ಏನಾದರೂ ಸದನ ನಡೆದಾಗ, ಅಲ್ಲಿ ಏನಾದರೂ ಹೋರಾಟ ಆದಾಗ ಅಲ್ಲಿ ಇಮಿಡಿಯೇಟ್ಲಿ ನಮ್ಗೆ ಟ್ರೂಪ್ಸ್ ಬೇಕಾಗ್ತಾವೆ. ಅದಕ್ಕೆ ಆ ದೃಷ್ಟಿಯಿಂದ ಕೂಡ ಅನುಕೂಲ ಆಗುತ್ತೆ. ಬಾರ್ಡರ್ ಇಶ್ಯೂಸ್ ಇರ್ತಾವೆ, ಆಮೇಲೆ ಕಮ್ಯುನಲಿ ಸೆನ್ಸಿಟಿವ್ ಇರುವಂಥ ಏರಿಯಾ. ಹಾಗಾಗಿ ಒಂದು ಉತ್ತರ ಕರ್ನಾಟಕಕ್ಕೆ ಮತ್ತು ಒಂದು ದಕ್ಷಿಣ ಕರ್ನಾಟಕಕ್ಕೆ ಅಂತ ಮಾಡಿದ್ದು. ಇವು ಎರಡೂ ಸೆಂಟರ್ಸು ಈಗ ಒಂದು ಕೋಲಾರದಲ್ಲಿ ಮತ್ತು ಇನ್ನೊಂದು ದೇವನಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಕೋಲಾರದಲ್ಲಿ ಮೊನ್ನೆ ಗೃಹ ಸಚಿವರ ಪೇಪರ್ದಲ್ಲಿ ನೋಡಿದೆ, ಆಲ್ರೆಡಿ ಹೋಗಿ ಅದಕ್ಕೆ ಅವರು ಪೂಜಾನು ಕೂಡ ಮಾಡಿ ಬಂದರಂತೆ ನನಗೆ ಅನಿಸುತ್ತೆ. ಆದರೆ ಈಗ ನಮ್ಮ ಧಾರವಾಡದ ಹತ್ತಿರ ಬೇಲೂರಲ್ಲಿ ಮಾಡಿದ್ದಕ್ಕೆ ಜಾಗನೂ ಕೊಟ್ಟೈತಿ, ಅದಕ್ಕೆ ಬೇಲಿ ಕೂಡ ಹಾಕಿದ್ದಾರೆ, ಗಾರ್ಡ್ ರೂಮ್ ಕೂಡ ಮಾಡಿದ್ದಿ, ಲೈಟಿಂಗ್ ಮಾಡೈತಿ, ಎಲ್ಲ ಮಾಡಿ ಶುರು ಆಗುವಂಥ ಘಟಕ ನಮ್ಮ ಉತ್ತರ ಕರ್ನಾಟಕದಿಂದ ಇದು ಕೂಡ ದಕ್ಷಿಣ ಕರ್ನಾಟಕಕ್ಕೆ ಬಂದೈತಿ. ಅದಕ್ಕೆ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಏನೈತಿ, ಅಧಿಕಾರಿಗಳು ಬಹಳ ಚಾಣಾಕ್ಷ ರೀತಿಯಿಂದ ಕೊಟ್ಟಿದ್ದಾರೆ. ಅವರು ಉತ್ತರ ಕರ್ನಾಟಕದಲ್ಲಿ ಇಂತಿಂಥ ಸೆಂಟರ್ ಅದಾವಂತೆ ಕೊಟ್ಟಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಸೆಂಟರ್ಗಳದಾವೋ ಅವನ್ನ ಅದ್ರ ಬಗ್ಗೆ ಮರೆಮಾಚಿಸಿದ್ದಾರೆ. ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು. ಮಂತ್ರಿಗಳೇ, ನಂದು ವಿನಂತಿ, ಉತ್ತರ ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಆಗಿದ್ದು ಅಲ್ಲಿ ಮಾಡ್ರಿ, ಇಲ್ಲಿ ಬೇಕಂತಂದ್ರೆ ಇನ್ನೊಂದು ತೊಗೊಂಬಂದು ಮುಂದೆ ಮಾಡ್ರಿ. ಅದು ನಂದು ಕಳಕಳಿಯ ವಿನಂತಿ. ಉತ್ತರ ಕರ್ನಾಟಕದ ಆದಂತ ಧಾರವಾಡಕ್ಕೆ ಬರುವಂತ ಈ ಘಟಕವನ್ನು ಶಿಫ್ಟ್ ಮಾಡಬೇಡ್ರಿ. ಮತ್ತು ನಾನು ನಿಮ್ಗೆ ವೈಯಕ್ತಿಕ ಕೂಡ ಹೇಳಿದ್ದೆ, ಇದು ರೀಸನ್ ಯಾಕೆ ಶಿಫ್ಟ್ ಆಗ್ತಂದ್ರೆ, ಇದು ಯಾರು ಅಲ್ಲಿ ಅರ್ಧ ಒಬ್ಬರದ್ದು ಲ್ಯಾಂಡ್ ಐತಂತ ನಿಮ್ಮ ಅಧಿಕಾರಿಗಳದ್ದು, ಪೊಲೀಸ್ ಅಧಿಕಾರಿಗಳದ್ದು, ಆ ಪಕ್ಕದಲ್ಲೇ ಇದು ಸೆಂಟರ್ ಬಂದ್ರೆ ಲೇಔಟ್ ಮಾಡಕ್ ಅನುಕೂಲ ಆಗ್ತಿತ್ತಂತೆ, ಅಲ್ಲಿ ಮಾಡಾಕ್ತಾರ ಅಂತ ಹೇಳಿ ನಾವು ಕೇಳಿ ಬಂದೈತಿ. ದಯಮಾಡಿ ಇದಕ್ಕೆ ಅನ್ಯಾಯ ಆಗದಂಗ ನೋಡ್ಕೊಡಿ. ಅಧ್ಯಕ್ಷರೇ, ಮನೆ ಅಧ್ಯಕ್ಷರೇ, ಒಂದು ನಿಮಿಷ ಗೃಹ ಸಚಿವರು ಅವ್ರಿಗೇನ ಅಧ್ಯಕ್ಷರೇ, ಬಂಗಾರಪೇಟೆ ಸಬ್ಜೆಕ್ಟ್ ಆದ ಕಾರಣ ಅಧ್ಯಕ್ಷರೇ, ಇವ್ರಿಗೆ ಬೇಕು ಅಂತ ಕೇಳಲಿ, ಬಂಗಾರಪೇಟೆ ಆಗಿರ್ತಕ್ಕಂಥದನ್ನ ಯಾಕೆ ಕೊಡಿ ಕೇಳೋಕ್ಕೋಸ್ಕರ ಮಾಡಬಾರ್ದು. ಇವ್ರು ಅವ್ರಿಗೆ ಬೇಕು ಅಂತ ಕೇಳಲಿ, ಮಾಡಿಸ್ಕೊಳ್ಳಿ. ಬಂಗಾರಪೇಟೆ ಯಾಕೆ ಕೊಟ್ಟಿದ್ರಿ, ಯಾಕೆ ಕೇಳ್ತೀರಿ ನೀವು? ಯಾಕೆ ಕೊಡಬಾರ್ದು? ಬಂಗಾರಪೇಟೆ ಪಾಕಿಸ್ತಾನದಲ್ಲಿ ಇದೆಯಾ? ಇಲ್ಲ, ಅವ್ರು ಕೊಡೋದಕ್ಕೆ ನಮ್ದಿಲ್ಲ. ಬೇಕು ಅಂತ ಕೇಳಿ. ಉತ್ತರ ಕರ್ನಾಟಕ ನಾವು ಅಡಿಷನಲ್ ಸ್ಯಾಂಕ್ಷನ್ ತೋರಿ ಮಾಡ್ಕೋರಿ, ನಮ್ಗೇನ್ ಪ್ರಶ್ನೆ ಇಲ್ಲ. ನಮ್ದು ನಾವ್ಯಾರ್ದು ಕಳ್ಸಿಕೊಳ್ತಾ ಇಲ್ಲ. ನಿಮ್ಮ ಅಭಿಪ್ರಾಯ ನಮಗೇನು ಮಂಜೂರಾಗಿದೆ ಅದರ ಬಂಗಾರಪೇಟೆ ಇಡಿ, ಅಗತ್ಯ ಬಿದ್ದರೆ ಅವರು ಮಾಡಿಸ್ಕೊಳ್ಳಿ, ಬೇಡ ಅಂತ ಹೇಳೋದು. ಅಲ್ಲ, ಈಗ ಧಾರವಾಡಕ್ಕೆ ಏನ್ ಮಂಜೂರಾಗಿದೆ, ಪ್ರಾರಂಭ ಆಗೈತೆ, ಅದು ಇರ್ಲಿ, ಅದು ನಮ್ದೇ ಆಕ್ಷೇಪ ಮಾಡ್ತೀರಿ. ಆಯ್ತು. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅವರು ಹೇಳಿದ್ರು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ ಹಾಗೆ ಅಂತ ಹೇಳಿದರು. ಯಾವುದೇ ಕಾರಣಕ್ಕೂ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಹೇಳಿ ನಾವು ಆ ಭಾವನೆಗಳನ್ನು, ವಿಭಜನೆಯ ಮಾತುಗಳನ್ನು ನಾವು ಯಾರು ಕೂಡ ಆಡಬಾರ್ದು, ಆಡೋದು ಇಲ್ಲ. ಉತ್ತರ ಕರ್ನಾಟಕ ಏನು ಬೇರೆ ರಾಜ್ಯದಲ್ಲಿಲ್ಲ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ದೃಷ್ಟಿಯಿಂದನೇ ನಂಜುಂಡಪ್ಪನವರ ಕಮಿಷನ್ ಮಾಡಿ ವರದಿಯನ್ನು ತಗೊಂಡು ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಭಾಗದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಿರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ಈಗ ಉತ್ತರ ಕರ್ನಾಟಕದಲ್ಲಿ 6 ರಿಸರ್ವ್ ಬೆಟಾಲಿಯನ್ಸ್ ಇದೆ. ಮಾನ್ಯ ಅಧ್ಯಕ್ಷ, 6ನೇ ಪಡೆ ರಾಜ್ಯ ಮೀಸಲು ಕಲಬುರಗಿಯಲ್ಲಿ, 2ನೇ ಪಡೆ ಕರ್ನಾಟಕ ರಾಜ್ಯ ಮೀಸಲು ಬೆಳಗಾವಿಯಲ್ಲಿ, ತರಬೇತಿ ಶಾಲೆ ಕಂಗ್ರಾಳಿ ಬೆಳಗಾವಿಯಲ್ಲಿ, 10ನೇ ಪಡೆ ಶಿಗ್ಗಾವಿ ಮತ್ತು ರಾಯಪುರ ಉಪಘಟಕ, ಭಾರತೀಯ ಮೀಸಲು ಪಡೆ ಅರಕೇರಿ ವಿಜಯಪುರ, ಭಾರತೀಯ ಮೀಸಲು ಪಡೆ ತರಬೇತಿ ಮುನ್ರಾಬಾದ್ ಕೊಪ್ಪಳ ಜಿಲ್ಲೆ. 6 ರಿಸರ್ವ್ಡ್ ಬೆಟಾಲಿಯನ್ನು ಈಗಾಗಲೇ ಆ ಭಾಗದಲ್ಲಿದೆ. ಏನು ಮೊದಲೇ ಮಂಜೂರಾಗಿತ್ತು ಅದನ್ನು ಬೆಂಗಳೂರಿನಲ್ಲಿ ಆ ಬೆಟಾಲಿಯನ್ಗಳಿಲ್ಲ. ಇಲ್ಲಿ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ರಿಸರ್ವ್ ಬೆಟಾಲಿಯನ್ಸ್ ಬೇಕಾಗ್ತದೆ ಅನ್ನೋ ಉದ್ದೇಶಕ್ಕೆ ಬೆಂಗಳೂರಿನಲ್ಲಿ ಮತ್ತು ಕೋಲಾರದಲ್ಲಿ ಅಂತೇಳಿ ಪ್ರಪೋಸ್ ಮಾಡಿದ್ದಾರೆ.
ಈಗಾಗಲೇ ನಾನು ಕಳೆದ ತಿಂಗಳು ಮಾನ್ಯ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ. ಭೇಟಿ ಮಾಡಿ ನಮಗೆ 2 ಬೆಟಾಲಿಯನ್ ಕೊಡಿ ಅಂತಲೂ ಕೂಡ ನಾನು ವಿನಂತಿಯನ್ನು ಮಾಡಿದ್ದೇನೆ. ಈಗ ಅವರು ಕೇಳ್ತಾ ಇರೋದು ಧಾರವಾಡದಲ್ಲಿ, ಇದು ಧಾರವಾಡಕ್ಕೆ ಮಂಜೂರಾಗಿದೆ, ಹಾಗಾಗಿ ನೀವು ಅಲ್ಲಿ ಶಿಫ್ಟ್ ಮಾಡೋದು. ಧಾರವಾಡದಲ್ಲೇನೆ ರಾಯಪುರದಲ್ಲಿ 10th ಬೆಟಾಲಿಯನ್ ಇದೆ. 10th ಬೆಟಾಲಿಯನ್ನ ಈಗ ಅಪ್ಗ್ರೇಡ್ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಅದನ್ನು ಅಪ್ಗ್ರೇಡ್ ಮಾಡಿ ಅದು ಅಲ್ಲೇ ಇರೋದ್ರಿಂದ 2 ಕೂಡ ಒಂದೇ ಜಾಗದಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೇವೆ. ಖಂಡಿತವಾಗಿ ಉತ್ತರ ಕರ್ನಾಟಕಕ್ಕೆ ಇನ್ನೂ ಅಗತ್ಯ ಇದೆ ಅಂತ ಹೇಳಿ ತಾವು ಹೇಳಿದಾಗೆ ಈಗಾಗಲೇ ನಾವು ಕಾರವಾರದಲ್ಲಿ ಒಂದು ಮಾಡಬೇಕು, ಯಾಕೆ ಅಲ್ಲಿ ನೇವಲ್ ಬೇಸ್ ಇದೆ, ಅಲ್ಲಿಗೆ ಬೇಕಾಗಬಹುದು ಅಂತ ಹೇಳಿ ಅಲ್ಲಿ ಕೂಡ ನಾವು ಚಿಂತನೆ ಮಾಡಿದ್ದೇವೆ. ಅದರಿಂದ ಯಾವುದೇ ಕಾರಣಕ್ಕೂ ನಾವು ನಿಮಗೆ ಅನ್ಯಾಯ ಮಾಡಿ ನಾವು ತಗೊಂಡು ಬಂದ್ವಿ ಅನ್ನೋ ಭಾವನೆ ಬೇಡ. ಸರ್, ಈಗೇನು ಅಡಿಷನಲ್ ಸ್ಯಾಂಕ್ಷನ್ ಆಗಿದೆ ಅದನ್ನ ಅಲ್ಲಿ ಕೊಡ್ಲಿ, ನಮ್ಗೆ ಪ್ರಶ್ನೆ ಇಲ್ಲ. ನಮ್ದು ಸ್ಯಾಂಕ್ಷನ್ ಆಗಿದೆ ಅಲ್ಲಿ ಇರ್ಲಿ. ಎಸ್ ಟಿ ಮಂಜು.